Hi, hello, namaste. Welcome back to Needs of Children. ಮುಖ್ಯ ಪರೀಕ್ಷೆ 2021 19 ಜುಲೈ 2021ರಂದು ನಡೆದಿರತಕ್ಕಂಥ ಮ್ಯಾಥಮೆಟಿಕ್ಸ್, ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಈ ವಿಷಯಗಳಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರ ಏನು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕ್ವೆಶ್ಚನ್ ನಂಬರ್ 81. ಕಾನ್ಸ್ಟಾಂಟಿನೋಪಲ್ ಅನ್ನು ಯುರೋಪಿಯನ್ ವ್ಯಾಪಾರದ ದ್ವಾರವೆಂದು ಪರಿಗಣಿಸಲಾಗಿತ್ತು, ಏಕೆಂದರೆ ಅದು Constantinople was considered as the gateway of European trade because it was. ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳ ಕೇಂದ್ರ. The Center for International Trade Routes is the right answer. And the next question number 82. ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ. The first Anglo-Maratha war ended with the Treaty of. The right answer option B, ಸಾಲ್ಭಾಯ್. ಸಾಲ್ಭಾಯ್ ಒಪ್ಪಂದ. ಸಾಲ್ಭಾಯ್ ಒಪ್ಪಂದ ಸರಿಯಾದ ಉತ್ತರ. The right answer is ಸಾಲ್ಭಾಯ್. Question number 83. ಆಂಗ್ಲರ ಕಾಲದಲ್ಲಿ ಆರಂಭಗೊಂಡ ನಾಗರಿಕ ನ್ಯಾಯಾಲಯಗಳೇ. The civil courts established during the British period were known as. And the right answer Lok Adalat. Lok Adalats is the right answer. Question number 84. ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷರ ವಿಶ್ವಾಸ ಹೆಚ್ಚಿಸಿದ ಅಂಶ. The British gained the confidence during second Anglo Mysuru war due to. The right answer option A, Hyder Ali's defeat at Port Nova. Port Novaದಲ್ಲಿ ಹೈದರ್ ಅಲಿಯ ಸೋಲು. The next question number 85. ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿ ಇರುವುದನ್ನು ಅರಿತುಕೊಂಡ ದಯಾನಂದ ಸರಸ್ವತಿಯವರು. ದಯಾನಂದ ಸರಸ್ವತಿ realized that remedies to the maladies of India are present in Veda, so he option A declared back to Vedas. ವೇದಗಳಿಗೆ ಮರಳಿ ಎಂದು ಘೋಷಿಸಿದರು. ಕ್ವೆಶ್ಚನ್ ನಂಬರ್ 86. ಇವುಗಳಲ್ಲಿ ಭಾರತೀಯ ಸ್ವತಂತ್ರ ಸಂಗ್ರಾಮದ ವಿಫಲತೆಗೆ ಕಾರಣ ಒಂದು. ಅಂಡ್ ದ ರೈಟ್ ಆನ್ಸರ್ ಆಪ್ಷನ್ ಸಿ, ಒಬ್ಬ ಪ್ರಬಲ ನಾಯಕನನ್ನು ಹೊಂದಿರಲಿಲ್ಲ. One of the causes for the failure of first war of Indian independence. Option C, it had no eminent leader is the right answer. Question number 87. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧ್ಯಕ್ಷರು. The first president of the Indian National Congress was. Option A, W.C. Banerjee is the right answer. Question number 88. ಈ ಕೆಳಗಿನವರಲ್ಲಿ ಮಂದಗಾಮಿಗಳ ಗುಂಪಿಗೆ ಸೇರಿದವರು. The one who belongs to moderates among the following is. The right answer is option B, Gopala Krishna Gokhale is the right answer. Question number 8. ಗಾಂಧೀಜಿಯವರು ಚಂಪಾರಣ್ ಚಳವಳಿಯನ್ನು ಪ್ರಾರಂಭಿಸಿದ್ದು. ಗಾಂಧೀಜಿ launched ಚಂಪಾರಣ್ ಮೂವ್ಮೆಂಟ್ ಟು ಸಪೋರ್ಟ್. ನೀಲಿ ಬೆಳೆಗಾರರನ್ನು ಬೆಂಬಲಿಸಲು. ಆಪ್ಷನ್ ಎ, ಇಂಡಿಗೋ ಗ್ರೋವರ್ಸ್. ಕ್ವೆಶ್ಚನ್ ನಂಬರ್ 90. ರವೀಂದ್ರನಾಥ್ ಟ್ಯಾಗೋರ್ ತಮ್ಮ ನೈಟ್ಹುಡ್ ಬಿರುದನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸಲು ಕಾರಣ. ರವೀಂದ್ರನಾಥ್ ಟ್ಯಾಗೋರ್ ರಿಟರ್ನ್ಡ್ ಹಿಸ್ ಟೈಟಲ್ knighthood back to British government because. The right answer ಆಪ್ಷನ್ ಸಿ, ಬ್ರಿಟಿಷರ ವಿರುದ್ಧ ಅಸಹಕಾರ ತೋರಲು. ಆಪ್ಷನ್ ಸಿ, ಎಕ್ಸ್ಪ್ರೆಸ್ ಹಿಸ್ ಓನ್ ನಾನ್ ಕೋಆಪರೇಷನ್ ಅಗೈನ್ಸ್ಟ್ ಬ್ರಿಟಿಷ್. ದ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 91. ಭಾರತದ ಉಕ್ಕಿನ ಮನುಷ್ಯ. ದ ಐರನ್ ಮ್ಯಾನ್ ಆಫ್ ಇಂಡಿಯಾ ಈಸ್. ಆಪ್ಷನ್ ಎ, ಸರ್ದಾರ್ ವಲ್ಲಭಾಬಾಯಿ ಪಟೇಲ್.
ಆಪ್ಷನ್ ಎ ಸರ್ದಾರ್ ವಲ್ಲಭಾಬಾಯಿ ಪಟೇಲ್. ಕ್ವಶನ್ ನಂಬರ್ 92, ಭಾರತದ ಸಂವಿಧಾನ ಜಾರಿಗೆ ಬಂದದ್ದು. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಆನ್. ಆಪ್ಷನ್ ಡಿ 26th January 1950, 26ನೇ ಜನವರಿ 1950. ಕ್ವಶನ್ ನಂಬರ್ 93, ಲೋಕಾಯುಕ್ತ ಸ್ಥಾಪನೆಯ ಉದ್ದೇಶ. ದ ಆಬ್ಜೆಕ್ಟಿವ್ ಆಫ್ ಎಸ್ಟಾಬ್ಲಿಷಿಂಗ್ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಈಸ್ ಟು ಚೆಕ್. ಆಪ್ಷನ್ ಡಿ ಭ್ರಷ್ಟಾಚಾರ ತಡೆಯಲು. ಆಪ್ಷನ್ ಡಿ ಕರಪ್ಷನ್, ಟು ಎರಾಡಿಕೇಟ್ ಕರಪ್ಷನ್. ಕ್ವಶನ್ ನಂಬರ್ 94, ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು. ದ ಪಂಚಶೀಲ ಪ್ರಿನ್ಸಿಪಲ್ಸ್ ವರ್ ಸೈನ್ಡ್ ಬಿಟ್ವೀನ್. ಆಪ್ಷನ್ ಸಿ ಭಾರತ ಮತ್ತು ಚೀನಾ, ಇಂಡಿಯಾ ಅಂಡ್ ಚೀನಾ. ಕ್ವಶನ್ ನಂಬರ್ 95, ಭಾರತವು ರಷ್ಯಾದ ನೆರವಿನೊಂದಿಗೆ ಸ್ಥಾಪಿಸಿದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು. ದ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ಡ್ ಬೈ ಇಂಡಿಯಾ with the help of Russia are. Option A Bokaro and Bilai iron and steel industries. Bokaro ಮತ್ತು ಬಿಲಾಯ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು. ಕ್ವಶನ್ ನಂಬರ್ 96, ಭಾರತದ ವಿದೇಶಾಂಗ ನೀತಿಯನ್ನು ಹೀಗೂ ಕರೆಯಲಾಗಿದೆ. The foreign policy of India is also called as. The right answer option C foreign policy of Nehru. ನೆಹರೂರವರ ವಿದೇಶಾಂಗ ನೀತಿ. ಕ್ವಶನ್ ನಂಬರ್ 97, ವಿಶ್ವದ ಸಂಸತ್ತು. ದ ವರ್ಡ್ಸ್ ಪಾರ್ಲಿಮೆಂಟ್ ಈಸ್. ರೈಟ್ ಆನ್ಸರ್ ಆಪ್ಷನ್ ಎ ಜನರಲ್ ಅಸೆಂಬ್ಲಿ, ಸಾಮಾನ್ಯ ಸಭೆ, ಸರಿಯಾದ ಉತ್ತರ. ಕ್ವಶನ್ ನಂಬರ್ 98, ವಿಶ್ವಸಂಸ್ಥೆ ಎಂಬ ಪದವನ್ನು ಪ್ರಸ್ತಾಪಿಸಿದವರು. ದ ವರ್ಡ್ ಯುನೈಟೆಡ್ ನೇಷನ್ಸ್ ವಾಸ್ ಪ್ರಪೋಸ್ಡ್ ಬೈ FD ರೂಸ್ವೆಲ್ಟ್. ಆಪ್ಷನ್ ಎ FD ರೂಸ್ವೆಲ್ಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 99, ಅಸ್ಪೃಶ್ಯತೆ ಅಪರಾಧ ಕಾಯ್ದೆಯನ್ನು 1976ರಲ್ಲಿ ಅಗತ್ಯ ಬದಲಾವಣೆಗಳೊಂದಿಗೆ ಜಾರಿಗೆ ತರಲಾದದ್ದು. Untouchability Crime Act was implemented in 1976 with necessary changes as. The right answer is option D Civil Rights Protection Act. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ. ಕ್ವಶನ್ ನಂಬರ್ 100, ಅಸಂಘಟಿತ ಕಾರ್ಮಿಕರ ಪ್ರಮುಖ ಲಕ್ಷಣ. ದ ಮೇನ್ ಫೀಚರ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಲೇಬರ್ ಈಸ್. ದ ರೈಟ್ ಆನ್ಸರ್ ಆಪ್ಷನ್ ಎ ಮೈಗ್ರೇಷನ್. ಆಪ್ಷನ್ ಎ ವಲಸೆ. ಕ್ವಶನ್ ನಂಬರ್ 101, ನರ್ಮದಾ ಬಚಾವೋ ಆಂದೋಲನದ ನಾಯಕರು. ನರ್ಮದಾ ಬಚಾವೋ ಆಂದೋಲನ ವಾಸ್ ಲೆಡ್ ಬೈ. ಆಪ್ಷನ್ ಎ ಮೇಧಾ ಪಾಟ್ಕರ್. ಕ್ವಶನ್ ನಂಬರ್ 102, ಕಾಣದ ಹಸಿವು ಎಂದರೆ. ಇನ್ವಿಸಿಬಲ್ ಹಂಗರ್ ರೆಫರ್ಸ್ ಟು. ಆಪ್ಷನ್ ಸಿ ಮಾಲ್ನ್ಯೂಟ್ರಿಷಿಯನ್, ಅಪೌಷ್ಟಿಕತೆ, ಸರಿಯಾದ ಉತ್ತರ. ಕ್ವಶನ್ ನಂಬರ್ 103, ಮಹಾ ಹಿಮಾಲಯಗಳ ಇನ್ನೊಂದು ಹೆಸರು. ದ ಗ್ರೇಟರ್ ಹಿಮಾಲಯಾಸ್ ಆರ್ ಆಲ್ಸೋ ಕಾಲ್ಡ್ ಆಸ್. ಆಪ್ಷನ್ ಎ ಹಿಮಾದ್ರಿ ಇಸ್ ದ ರೈಟ್ ಆನ್ಸರ್. ಪೂರ್ವ ಘಟ್ಟದ ಅತಿ ಎತ್ತರದ ಶಿಖರ. ದ ಹೈಯೆಸ್ಟ್ ಪೀಕ್ ಆಫ್ ಈಸ್ಟರ್ನ್ ಘಾಟ್ ಈಸ್. ಆಪ್ಷನ್ ಸಿ ಅರಮಕೊಂಡ. ಅರಮಕೊಂಡ ಈಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಅತ್ಯಂತ ಶೀತವಾದ ತಿಂಗಳು. ದ ಕೋಲ್ಡೆಸ್ಟ್ ಮಂತ್ ಇನ್ ಇಂಡಿಯಾ ಈಸ್. ಆಪ್ಷನ್ ಸಿ ಜಾನ್ವರಿ. ಜನವರಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 106, ಕಪ್ಪು ಮಣ್ಣು ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೊಂದಿದೆ, ಏಕೆಂದರೆ ಅದು. ದ ಬ್ಲಾಕ್ ಸಾಯಿಲ್ ಈಸ್ ಹೈಲಿ ರಿಟೆಂಟಿವ್ ಬಿಕಾಸ್ ಇಟ್ ಈಸ್. ಆಪ್ಷನ್ ಎ ಎಕ್ಸ್ಟ್ರೀಮ್ಲಿ ಕಾಂಪ್ಯಾಕ್ಟ್. ಆಪ್ಷನ್ ಎ ಒತ್ತೊತ್ತಾದ ಕಣಗಳಿಂದ ಕೂಡಿದೆ. ಕ್ವಶನ್ ನಂಬರ್ 107, ದಕ್ಷಿಣ ಭಾರತದ ಅತಿ ಉದ್ದನೆಯ ನದಿ. ದ ಲಾಂಗೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ ಈಸ್. ಆಪ್ಷನ್ ಸಿ ಗೋದಾವರಿ. ಗೋದಾವರಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 108, ಈ ಅರಣ್ಯದಲ್ಲಿ ಬೆಳೆಯುವ ಮರಗಳ ಕೊಂಬೆಗಳಿಂದ ಬೆಳೆದಿರುವ ಬಿಳಲುಗಳು ಮರಗಳಿಗೆ ಆಧಾರವಾಗಿರುತ್ತದೆ. ದ ರೈಟ್ ಆನ್ಸರ್ ಆಪ್ಷನ್ ಬಿ ಮ್ಯಾಂಗ್ರೋವ್ ಅರಣ್ಯ. ದ ಟ್ರೀ ಟ್ರಂಕ್ ಸಪೋರ್ಟೆಡ್ ಬೈ ಎ ನಂಬರ್ ಆಫ್ ಸ್ಟ್ರೇಟ್ ಲೈಕ್ ರೂಟ್ಸ್ ಈಸ್ ಫೌಂಡ್ ಇನ್ ದ ಮ್ಯಾಂಗ್ರೋವ್ ಫಾರೆಸ್ಟ್. ಒಡಿಶಾದ ಕ್ವಶನ್ ನಂಬರ್ 109, ಒಡಿಶಾದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ.
The important multi-purpose river valley project of Odisha is Hirakud. The right answer is option A, Hirakud. Question number 110. ಭಾರತದಲ್ಲಿ ವರ್ಗಾವಣೆ ಬೇಸಾಯವು ಕಡಿಮೆಯಾಗುತ್ತಿದೆ ಏಕೆಂದರೆ shifting cultivation in India is declining nowadays because. The right answer option A, ಸರ್ಕಾರದ ನೀತಿ ಮತ್ತು ಅಲೆಮಾರಿಗಳಿಗೆ ಕಾಯಂ ನೆಲೆ ಒದಗಿಸಿದೆ. The government policies and tribal settlements. Question number 111. ಭಾರತದ ಸಿಲಿಕಾನ್ ನಗರ, the Silicon Valley of India. The right answer option D, ಬೆಂಗಳೂರು. Question number 112. ಇವುಗಳಲ್ಲಿ ಭೂಕಂಪಗಳ ಪರಿಣಾಮ ತಡೆಗಟ್ಟುವ ಒಂದು ಕ್ರಮವೆಂದರೆ. One of the preventive measures for the earthquakes effects among the following is. The right answer option D, ಅಂತರ್ಜಲಕ್ಕಾಗಿ ಆಳ ಕೊರೆತ ಬಾವಿಗಳನ್ನು ನಿಷೇಧಿಸುವುದು. Restriction on digging of deep wells for underground water. Question number 113. ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾಗುವ ಎಲ್ಲ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಒಟ್ಟು ಮೌಲ್ಯವೇ. ಆಪ್ಷನ್ ಬಿ, ನೈಜ ರಾಷ್ಟ್ರೀಯ ಆದಾಯ. The total value of all goods and services produced in a country during the 1 year is real national income. Question number 114. ಗ್ರಾಮ ಸ್ವರಾಜ್ಯ ಕಲ್ಪನೆ ನೀಡಿದವರು. ಗ್ರಾಮ ಸ್ವರಾಜ್ಯ was the concept of. Option D, ಮಹಾತ್ಮ ಗಾಂಧೀಜಿ is the right answer. Question number 115. ರಾಷ್ಟ್ರೀಯ ವರಮಾನವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ದೊರಕುವುದೇ when the national income is divided by the total population it is. The right answer option C, ತಲಾ ಆದಾಯ, per capita income. Option C, per capita income. Question number 116. ಕೈಗಾ ಅಣುಸ್ಥಾವರ ಸ್ಥಾಪನೆಯ ವಿರುದ್ಧ ಹೋರಾಡಿದ ಪ್ರಮುಖ ನಾಯಕ. Establishment of Kaiga nuclear power plant was opposed under the leadership of. Option D, Dr. Shivarama Karanth is the right answer. Question number 117. ಪ್ರತಿ ವರ್ಷ ಮಾರ್ಚ್ 15 ವಿಶ್ವ ಗ್ರಾಹಕ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಏಕೆಂದರೆ ಅಂದು 15th March is observed every year as World Consumers Day because. The right answer option A, ಜಾನ್ ಎಫ್ ಕೆನಡಿ ಗ್ರಾಹಕರ ಹಕ್ಕನ್ನು ಒಪ್ಪಿಕೊಂಡರು. John F. Kennedy accepted the consumer rights on this day. Question number 118. ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ. The Consumer Protection Act was passed in India in this year. The right answer option C, 1986. 1986. Question number 119. ಬ್ಯಾಂಕ್ಗಳ ಬ್ಯಾಂಕ್. The bankers of bank is. The right answer option C, Reserve Bank. And the last question number 120. ಭಾರತದ ಹೆಬ್ಬಾಗಿಲು. The gateway of India is. The right answer Mumbai. Mumbai is the right answer. That's it about the today's video. So I will come back with the next video with the next topic. Thank you. Have a nice day. I hope you have understood all the questions and answers. Thank you. Have a nice day. See you in the next session.